ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಮದ್ದೂರು ತಾಲೂಕಲ್ಲಿರೋ ಒಂದು 2.3 ಎಕರೆ ಒಂದು ಫಾರ್ಮ್ ಹೌಸ್ ಇದೆ, ನೋಡ್ಕೊಂಬರೋಣ. ಆ ಫಾರ್ಮ್ ಹೌಸ್ಗೆ ಹೋಗ್ತಾ ಇರೋ ರಸ್ತೆ ಇದು 20 ಅಡಿ ನಕಾಶಾ ರಸ್ತೆ. ಆಲ್ಮೋಸ್ಟ್ ಫಾರ್ಮ್ ಹೌಸ್ಗೂ ಈ ನಕಾಶಾ ರಸ್ತೆಗೂ 500 ಮೀಟ್ರ್ ಇದೆ. ಟಾರ್ ರೋಡಿಂದ 500 ಮೀಟ್ರ್ ಈ ಥರ ನಕಾಶಾ ರಸ್ತೆ ಮಡ್ ರೋಡಲ್ಲಿ ಹೋದರೆ ಸಿಗದೆ ಫಾರ್ಮ್ ಹೌಸ್. ಅದು ಒಟ್ಟು 2 ಎಕರೆ 30 ಗುಂಟೆ ಇರೋ ಫಾರ್ಮ್ ಹೌಸು. ಈ ರಸ್ತೆಯಲ್ಲಿ ಹೋಗ್ತಾ ಆಲ್ಮೋಸ್ಟ್ ಒಂದು 3 ಇಂದ 4 ಫಾರ್ಮ್ ಹೌಸ್ಗಳು ಸಿಗ್ತವೆ. ಅದಾದಮೇಲೆ 5ನೇ ಫಾರ್ಮ್ ಹೌಸೇ ಅದು. ಇನ್ನು ಈ ಫಾರ್ಮ್ ಹೌಸ್ ಬಂದುಬಿಟ್ಟು ನಮ್ಮ ಹೈವೇಯಿಂದ 4 ರಿಂದ 4.25 ಕಿಲೋಮೀಟ್ರ್ ಆಗುತ್ತೆ. ಲಾಸ್ಟ್ 500 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ. ರಿಮೈನಿಂಗ್ ಅಂಟಿಲ್ 4 ಕಿಲೋಮೀಟ್ರ್ ಟಾರ್ ರೋಡ್ ಬರುತ್ತೆ. ನಮ್ಮ ಕೆಂಗೇರಿಯಿಂದ ಈ ತೋಟಕ್ಕೆ ಕೇವಲ 65 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸೆಂಟ್ರಲಿಂದ ಒಂದು 78 ಕಿಲೋಮೀಟ್ರ್ ಆಗ್ಬೋದು. ನೋಡಿ, ಇದೇ ಫಾರ್ಮ್ ಹೌಸು. ಎಂಟ್ರೆನ್ಸಲ್ಲಿ ಒಂದು ಪುಟ್ಟದಾಗಿ ಒಂದು ಗೇಟ್ ಹಾಕಿದ್ದಾರೆ. ಎಂಟ್ರೆನ್ಸಲ್ಲಿ ವಾಲ್ ಕಾಂಪೌಂಡ್ ಹಾಕ್ಬಿಟ್ಟು ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಫಾರ್ಮ್ ಹೌಸ್ ಸಿಗುತ್ತೆ. 1 BHK ಫಾರ್ಮ್ ಹೌಸ್ ಇದು. ಮೇಲ್ಗಡೆ ಕಲರ್ ಶೀಟ್ ಅಂದರೆ ಗೊತ್ತಲ್ಲ ನಿಮಗೆ, ಅದು ಸ್ಟೀಲ್ದು ಶೀಟ್ ಬರುತ್ತಲ್ಲ, ಆ ಶೀಟಲ್ಲಿ ರೆಡಿ ಮಾಡಿರೋ ಫಾರ್ಮ್ ಹೌಸ್ ಇದು. ಒಟ್ಟಾರೆ ಈ ಫಾರ್ಮ್ ಹೌಸಲ್ಲಿ ಒಟ್ಟು 3 ಬೋರ್ಗಳಿದೆ. ನೋಡಿ, ಫಸ್ಟ್ ಎಂಟ್ರೆನ್ಸಲ್ಲಿ 1 ಬೋರ್ವೆಲ್ ಸಿಗುತ್ತೆ. ನಾನು ಹೇಳಿದಲ್ಲ, ಅದು 1 BHK ಫಾರ್ಮ್ ಹೌಸ್ ಇದು, ವಿತ್ ಅಟ್ಯಾಚ್ ಟಾಯ್ಲೆಟ್ ಇರುವಂಥ 1 BHK ಫಾರ್ಮ್ ಹೌಸು. ಸ್ವಲ್ಪ ಐಡಿಯಲ್ ಆಗಿ ನ್ಯೂ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇದು ಲೇಬರ್ ಶೆಡ್ಡು ಅಥವಾ ಸ್ಟೋರೇಜ್ ರೂಮು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಸಪ್ರೇಟ್ ಈ ತೋಟಕ್ಕೆ ಒಂದು TC ಕೂಡ ಇದೆ. ಒಟ್ಟಾರೆ 3 ಬೋರ್ವೆಲ್ ಇದೆಯಂತ ಈ ತೋಟದಲ್ಲಿ. ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ವೀಡಿಯೋದಲ್ಲೇ ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಟ್ಟು 2 ಎಕರೆ 30 ಗುಂಟೆ ತೋಟ. ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಅದ್ಬಸ್ತಾಗಿ ಗೌರ್ಮೆಂಟ್ ಸರ್ವೆ ಆಗಿ ಫೆನ್ಸಿಂಗ್ ಆಗಿ ರೆಡಿ ಇರೋ ತೋಟ. ಮತ್ತು ರೆಡ್ ಸಾಯಿಲು. ಒಟ್ಟಾರೆ 150 ರಿಂದ 200 ತೆಂಗಿನ ಮರಗಳು ಬರ್ತವೆ, ದೊಡ್ಡದು ಚಿಕ್ಕದು ಎಲ್ಲ ಸೇರಿ. ಈಗ ಫಲ ಬಿಡ್ತಾರ ಅಂಥ ಮರಗಳು ಒಂದು 100 ಗಿಡ ಇದೆ. ನೋಡಿ, ಒಂದು ಬೋರ್ವೆಲ್ ಪ್ರೆಸೆಂಟ್ ರನ್ನಿಂಗ್ ಇದೆ, ಅದರದ್ದು ವಿಡಿಯೋ ಇದು. ಮತ್ತು ಒಂದು 150 ಹಣ್ಣಿನ ಗಿಡಗಳು ಬರ್ತವೆ. ಡಿಫ್ರೆಂಟ್ ಜಾತಿಯ ಹಣ್ಣಿನ ಗಿಡಗಳಿದ್ದಾವೆ. ಎಲ್ಲ ಇನ್ನೇನು ಫಲ ಬಿಡೋವಂಥ ಗಿಡಗಳು. ಆಲ್ಮೋಸ್ಟ್ 2 ರಿಂದ 2.5 ವರ್ಷ 3 ವರ್ಷ ಈ ಥರ ಆಗಿದೆ. ಜನರಲ್ ಪ್ರಾಪರ್ಟಿ. ಇವರು ಪರ್ಚೇಸ್ ಮಾಡಿ ಒಂದು 4 ವರ್ಷ ಆಗಿದೆ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇರುವಂಥ ಫಾರ್ಮ್ ಹೌಸು. ಸದ್ಯಕ್ಕೆ ಸ್ವಲ್ಪ ಬಾಳೆ ಕೂಡ ಹಾಕಿದ್ದಾರೆ. ಒಂದು 500 ರಿಂದ 600 ಬಾಳೆ ಗಿಡಗಳು ಕೂಡ ಹಾಕಿದ್ದಾರೆ. ನೋಡಿ, ಇದು ಸೆಕೆಂಡ್ ಬೋರ್ವೆಲ್ ಪಾಯಿಂಟು. ನನಗೆ 3 ಬೋರ್ವೆಲ್ ಇದೆ ಈ ತೋಟದಲ್ಲಿ. ಇದು 2ನೇದು. ಇನ್ನೊಂದಿದೆ, ಅದನ್ನು ಹುಡುಕ್ತಾ ಇದ್ದೀನಿ ಎಲ್ಲಿ ಬರುತ್ತೆ ಅಂತ ನೋಡೋದಕ್ಕೆ. ನೋಡಿ, ಹಣ್ಣಿನ ಗಿಡಗಳು, ಮಧ್ಯ ಹಣ್ಣಿನ ಗಿಡಗಳು, ಚಿಕ್ಕ ತೆಂಗಿನ ಸಸಿಗಳು, ದೊಡ್ಡ ಮರಗಳು. ಮತ್ತು ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಸಾಯಿಲ್ ಕೂಡ, ಯಾವುದೇ ರೀತಿ ಬೆಳೆ ಬೆಳೆಯುವಂಥ ಸಾಯಿಲು. ಸೊ ಅದಕ್ಕೋಸ್ಕರ ಅವರು ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ. ವಿಲೇಜ್ಗೆ ಒಂದು 500 ಮೀಟ್ರ್ ದೂರದಲ್ಲಿದೆ ಒಂದು ಕಂಪ್ಲೀಟ್ ಫಾರ್ಮ್ ಹೌಸು. ಒಂದು ಫ್ಯಾಮಿಲಿ ಸಮೇತ ಬಂದರೆ ಒಂದು ವೀಕೆಂಡ್ ಕಂಪ್ಲೀಟ್ ಎಂಜಾಯ್ ಮಾಡುವಂಥ ಫಾರ್ಮ್ ಹೌಸು. ಮತ್ತು ಇನ್ಕಮ್ ಕೂಡ ಬರುವಂಥ ಫಾರ್ಮ್ ಹೌಸು. ಈ ಹಣ್ಣಿನ ಮರಗಳು ಇವೆಲ್ಲ ಬೆಳೆದ್ಬಿಟ್ರೆ ಆ ವರ್ಷಕ್ಕೆ ಏನಿಲ್ಲ ಕಮ್ಮಿ ಅಂದ್ರೂ ಒಂದು 7 ರಿಂದ 8 ಲಕ್ಷ ಆದಾಯ ಬರುವಂಥ ಫಾರ್ಮ್ ಹೌಸ್ ಇದು. ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನೋಡಿ, ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ. ಹನಿ ನೀರಾವರಿ ಪದ್ಧತಿ, ಪೈಪ್ಲೈನ್ಸ್ ಎಲ್ಲ ಇದೆ. ಆದ್ರೂ ಬೋರ್ವೆಲ್ಲಲ್ಲಿ ನೀರಲ್ಲಿ ಸ್ಟ್ರೈಟಾಗಿ ಕೂಡ, ಅಂದರೆ ನೇರವಾಗಿ ನೀರು ಹಾಯಿಸಿ ಆ ಪದ್ಧತಿಲೂ ಇದೆ. ಡ್ರಿಪ್ ಇರಿಗೇಷನ್ ಸಿಸ್ಟಮು ಇದೆ. ಲೇಬರ್ ಯಾರೋ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ತೋಟನ. ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ ಅವರು 2,25,000 ಫೈನಲ್ ಪ್ರೈಸ್ ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ. ಯಾವುದೇ ರೀತಿ ಮಿಡ್ಲ್ ಪರ್ಸನ್ಸ್ ಇರೋಲ್ಲ. ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀವಿ. ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ, ಸ್ಕ್ವೇರ್ ಶೇಪಲ್ಲಿ ಎಕ್ಸಾಕ್ಟ್ ಆಗಿದೆ. ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಡಾಕ್ಯುಮೆಂಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಜೊತೆಗೆ ಒಂದು ಮನೆ ಕೂಡ ಇದೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚು ಡೀಟೇಲ್ಸ್ ಬೇಕಾದ್ರೆ ನನ್ನ ನಂಬರ್ಗೆ ಕರೆ ಮಾಡಿ. ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಷ್ಟು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮದು ಯಾವುದಾದ್ರೂ ಪ್ರಾಪರ್ಟಿ ಸೇಲ್ ಮಾಡೋದಿದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ, ವಿಡಿಯೋ ಮಾಡಿ, ಅಪ್ಲೋಡ್ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ಹಾಗೆ ನಿಮಗೂ ಯಾವುದಾದ್ರೂ ಇದೇ ಥರ ತೋಟ ಬೇಕು ಅಂದರೆ, ಪರ್ಟಿಕ್ಯುಲರ್ಗೆ ಇದೇ ಅಮೌಂಟಿಗೆ ಇದೇ ಥರ ತೋಟ ಬೇಕು ಅಂತ ಏನಾದರೂ ನಿಮ್ಮದು ರಿಕ್ವೈರ್ಮೆಂಟ್ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸಿ. ನಿಮಗೆ ಸೂಟಬಲ್ ಆಗೋವಂಥ ಜಾಗಗಳನ್ನು ಹುಡ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ.
ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.